ಗಾಯ್ಸ್ ಇವತ್ತು ಏನಪ್ಪ ವಿಷಯ ಅಂತಂತಂದರೆ ನಮ್ಮ ಸೀನಿಯರ್ಸ್ಗೆ ನಾವು ಸೆಂಡ್ ಆಫ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾ ಇರೋದು. ಯಾರ್ಯಾರು ಹೋಗ್ತಾಯಿದ್ದೀವಿ ಅಂತಂತಂದರೆ ರಕ್ಷಿ ಅಕ್ಕ, ನವ್ಯ ಅಕ್ಕ, ನಾನು, ರಕ್ಷಿ ಅಕ್ಕನು ಮತ್ತು ನವ್ಯ ಅಕ್ಕ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ಬರ್ತಾ ಇದ್ದೀನಿ. ನೋಡಿ ಗೈಸ್ ಏನು ಮಾಡ್ತಿದ್ದಾರೆ ಅಂತ ಇದೆಲ್ಲ ತಗೊಬೇಡ. ಏನು ತಗೊಂತಿದ್ದೀರಾ ಅಂತ ಕೇಳ್ತು. ಅಲ್ಲ ಮೇಡಮ್ ಏನು ತಗೊಂತಿದ್ದೀರಾ ಅಂತ ಕೇಳ್ತು. ಕಡಲೆ ತಗೊಂತ ಇದ್ದೀವಿ ಅಂತಂದೆ. ಬಡಿಸ್ತಾ ಇದ್ದೀರಾ ಅಂತ ಏನು ಹಂಗೆ ತಗೊಂಡು ತಿಂತಾ ಇದ್ದೀರಾ ಅಂತ ಈಗ ಮಾಡಿ ಬಂದಿದ್ದೀವಿ. ಏನು ಸಿಗುತ್ತೋ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ ಎಲ್ಲರೂ. ಇನ್ನೂ ಏನು ಸೆಟ್ ಆಗುತ್ತೆ ನೋಡೋಣ, ನೋಡುವಾಗ. ಹಲೋ ಗೈಸ್, ಏನಂತಂದರೆ ಇವಾಗ ಡಿಸ್ಟ್ರಿಕ್ಟ್ ಪ್ಯಾಕ್ ಆಗಿದೆ. ಅದನ್ನು ನೋಡಬೇಕು ಅಂತಂದರೆ ನಾಳೆವರೆಗೂ ಕಾಯಬೇಕಾಗುತ್ತೆ. ಹಿಂಗೆ ಎಲ್ಲ ತೊಗೊಂಡಾಯಿತು. ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು, ರಕ್ಷಿ ಅಕ್ಕ ಎಲ್ಲ. ಗೈಸ್, ನವ್ಯಕ್ಕಂಗೆ ವೆಯ್ಟಿಂಗ್ ಇದ್ದಿದ್ದು. ಇವಾಗ ಇಂಟರ್ನೆಟ್ ಬರೆದ್ಬಿಟ್ಟು ಬರ್ತೈತೆ. ಇವಾಗ ಸ್ವಲ್ಪ ವಿವೇಕಾನಂದ ಬ್ಯಾಂಕ್ ಹೋಗ್ಬಿಟ್ಟು ಏನೋ ಅಪ್ಲಿಕೇಶನ್ ಐತೆ ಅದನ್ನ ಹಾಕಿ ಬರಬೇಕು. ಹೆಂಗೆ ಬರ್ದಾಗ ಅಂತೂ ಇಂತೂ ಬ್ಯಾಂಕ್ ಹತ್ರ ಬಂದ್ವಿ. ಇವಾಗ ಅಪ್ಲಿಕೇಶನ್ ಮುಗೀತು ಹಾಕಿದ್ದು. ಇವಾಗ ಮತ್ತೆ ಕೇಕ್ ತಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ಅಂತಂದರೆ ಮಾವಿನಕಾಯಿ ಇಸ್ಕೊಂಬರ್ಬೇಕಿತ್ತು ಸ್ವಲ್ಪ ನೈಟ್ ಜ್ಯೂಸ್ ಮಾಡೋಕ್ಕೆ. ಅಂಕಲ್ ತಗೊಂಬಂದವ್ರು ನಮಗೋಸ್ಕರ. ಅಂಕಲ್ ಹಾಯ್ ಮಾಡಿರಿ, ವ್ಲಾಗ್ ಮಾಡ್ತಿದ್ವಿ. ವ್ಲಾಗು ಹಾಯ್ ಮಾಡಿರಿ ಅಂಕಲ್. ಇವ್ರದ್ದು ತಲೆನಲ್ಲಿ ಅಂಕಲ್ ಹತ್ರ ಮಾವಿನ ಹಣ್ಣು ಬ್ಯಾಗ್ ಇಸ್ಕೊಂಡು ಈಗ SITಗೆ ಹೋಗ್ತಾಯಿದ್ದೀವಿ. ಹೋಯ್ತು ಇವಾಗ ಅಪ್ಪ ಈಗ SITಗೆ ಹೋಗ್ಬಿಟ್ಟು ಕೇಕ್ ತಗೊಂಡು ಹಾಗೆ ಬರ್ತೀವಿ. ಹೆವಿ ಬಿಸಿಲು ಗೈಸ್, ಅದಕ್ಕೆ ನೆರಳಾಗಿ ಹೋಗ್ತಾ ಇದ್ದೀವಿ. ಕಾಲೇಜ್ ಯಾವ್ದು ಗೊತ್ತಾ ಗೈಸ್? ಟೆಕ್ನಾಲಜಿ. ಏನೋ ಫಾಸ್ಟಾಗಿ ಹೇಳ್ಬಿಡ್ತು, ನೆಟ್ಟಿಗೆ ಕೇಳಿಸ್ಲಿಲ್ಲ ಅನ್ಸುತ್ತೆ. SIT ಬ್ಯಾಕ್ ಗೇಟ್ ಹತ್ರ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಕೇಕ್ ತಗೊಳ್ಳೋದು ಅಂತ ಗೊತ್ತಿಲ್ಲ. ಈ ವಾಕ್ಯ ಎಲ್ಗೋ ಕರ್ಕೊಂಡು ಹೋಗ್ತೈತೆ. ಯಾವುದು ಇದೆ ಅಂತ ಗೈಸ್. ಏನೋ ಜೋರಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ದಂಗೆ ಅವ್ರೆ. ಇದೆ ನೋಡ್ರಿ. ಕೇಕ್ ಪ್ಯಾಕ್ ಮಾಡಿಸ್ಕೊಂಡು ಆಮೇಲೆ ಸಿಗುವ. ಗೊತ್ತಾಗ್ತಿಲ್ಲ ಗೈಸ್ ಯಾವುದು ನಾನು ಚೂಸ್ ಮಾಡೋದು ಅಂತ. ಆ ಕಡೆ ಇನ್ನೂ ಇದ್ದಾವೆ ನೋಡೋಣ ಬನ್ನಿ. ಇದು ನೋಡು ಗಾಯ್ಸ್, ಏನು ಅಂತಂದರೆ ಈ ಸಲ ಒಂಥರ ಡಿಫ್ರೆಂಟ್ ಇರಲಿ ಅಂತ ನಾವು ಪೀಸಸ್ ತೊಗೊಂಡ್ಬಿಟ್ಟು ರೌಂಡ್ ಶೇಪ್ ಮಾಡೋಣ ಅಂತ. ಒಂದು ರೆಡ್ ವೆಲ್ವೆಟು, ನೆಕ್ಸ್ಟು ಓರಿಯೋ ಕೇಕು 1 ಪೀಸು, ನೆಕ್ಸ್ಟು ಬ್ಲಾಕ್ ಫಾರೆಸ್ಟು, ಮತ್ತು ಚಾಕೋ ಚಿಪ್ಸು, ಮತ್ತು ರಸ್ಮಲೈ ಒಂದು, ಆಮೇಲೆ ಬಟರ್ ಸ್ಕಾಚು. ಇದು ಪೂಜಕ್ಕಂಗೆ ಹೆವಿ ಇಷ್ಟ. ನೆಕ್ಸ್ಟು ಒಂದು ಪೈನಾಪಲ್. ಎಲ್ಲ ಟೇಸ್ಟ್ ಮಾಡ್ಬೋದು. ಸೊ ಅದಕ್ಕೆ ಗೈಸ್ ನಾವು ಹೋಗ್ಬೇಕಾರೆ ಅಲ್ಲಿ ಗುಲಾಬಿ ಒಂದು ಟೆಂಪೋದಲ್ಲಿ ಮಾರ್ತಿದ್ರು. ನಾವು ಹೋಗ್ಬಿಟ್ಟು ಬರ್ಬೇಕಾದ್ರೆ ತಗೊಂಬರೋಣ ಅಂತ ಹೋಗಿ ನವ್ಯಕ್ಕೆ ಅಲ್ಲಿ ಹೋಗ್ತೈತೆ. ಕೇಕ್ ತಗೊಂಬರೋಷ್ಟೊತ್ತಿಗೆ ಅವನ ಅಜ್ಜಿ ಇಲ್ಲವೇ ಇಲ್ಲ ಅಲ್ಲಿ. ನಾವು ಮರ್ತೋದ್ವಿ ಅಂತ ಈ ರೋಡಿಂದ ಮತ್ತೆ ಹಂಗೆ ಸುತ್ತಾಕೊಂಡು ಹೋಗಿ ಅಲ್ಲೆಲ್ಲ ಹುಡುಕರು ಸಿಗಲಿಲ್ಲ. ಸೊ ಅದಕ್ಕೆ ವಾಪಸ್ ಬರ್ತಾಯಿದ್ದೀವಿ. ಇವಾಗ ಏನಾಯಿತು ಅದರಲ್ಲೇ ಚೆನ್ನಾಗಿ ಡೆಕೋರ್ ಮಾಡಬೇಕು ಗೈಸ್. ಯಪ್ಪ ಬಿಸಿಲು ಅಂತೂ ಹೆವಿ ಬಿಸಿಲು ಐತೆ. ಬನ್ನಿ ಹೋಗುವ. ಗಾಯ್ಸ್, ಏನು ಅಂದರೆ ಯಾರ್ದನ್ನ ಒಬ್ರದ್ದು ಬರ್ಡೇ ಇದ್ದರೆ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು, ಅವ್ರಿಗೆ ಒಬ್ಬರು ಗೊತ್ತಾಗ್ದಿನಂಗೆ ಇರ್ಬೋದು. ಆದರೆ ಇವಾಗ ಸೆಂಡ್ ಆಫ್ ಕೊಡಬೇಕಾದ್ರೆ 4 ಜನ ಒಂದೇ ಸಲ ಹೋಗ್ತಾವ್ರೆ. ಅದು ಈ ಖತರ್ನಾಕ್ ಸೀನಿಯರ್ಸು. ಅವ್ರ ಕಣ್ಣು ಹೆಂಗೆ ತಪ್ಸೋದು ಅಂತ ಗೊತ್ತಾಗ್ತಿಲ್ಲ. ನೋಡಬೇಕು ಅದು ಹೆಂಗೆ ಅವ್ರಿಗೆ ಗೊತ್ತಾಗ್ದಿದ್ದಂಗೆ ಅವ್ರ ಸರ್ಪ್ರೈಸರೇ ಸಾಕು ಹೊತ್ತಾಗಿ ಅಂದ್ಕೊಂಡಿದ್ದೀವಿ. ನೋಡುವ. ಯಾಕಕ್ಕ ನಗ್ತಿದ್ಯ? ಬಿಸ್ಲಾಗ ನಡ್ಕೊಂಬಂದು ಸಾಕಾಗಿ ಕೂತ್ಕೊಂಡಿದ್ದೀವಿ ಗೈಸ್.
ನವ್ಯಕ್ಕ ಕೆನ್ನೆ ಮಾತ್ರ ಫುಲ್ಲು ಪಿಂಕಿಶ್ ಆಗಿಬಿಟ್ಟೈತೆ, ಫುಲ್ಲು ಬ್ಲಶ್ ನವ್ಯಕ್ಕ. ಗೈಸ್ ನಾವಿಲ್ಲಿ ಬಚ್ಕೊಂಡಿದ್ದೀವಿ ಗೈಸ್. ಎಂಥ ಪರಿಸ್ಥಿತಿ ಬಂದ್ಬಿಟ್ಟೈತಾನೆ ನಮಗೆ. ಪೂಜಕ್ಕ ಊಟಕ್ಕೆ ಹೋಗೈತಂತೆ, ಇವಾಗ ಅಲ್ಗೋರೆ ಪಕ್ಕ ಕಂಡು ಹಿಡಿಬಿಡ್ತೈತೆ. ಅದಕ್ಕೆ ಆ ಅಕ್ಕ ಹೋಗೋವರೆಗೂ ಇಲ್ಲೇ ಇರಬೇಕು ಗೈಸ್. ಆ ಅಕ್ಕ ಹೋದ್ಮೇಲೆ ಮತ್ತೆ ಆ ಬಿಲ್ಡಿಂಗ್ ಹೋಗ್ಬಿಟ್ಟು ಕೇಕ್ನ ಫ್ರಿಜ್ಜಲ್ಲಿ ಇಕ್ಬೇಕು ಗೈಸ್. ಕಾರ್ನ ಸುಲಿದ್ಬಿಟ್ಟು ಇದನ್ನು ಬೇಯಿಸ್ಬೇಕು ಗೈಸ್. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಇದ್ದೀವಿ. ಗೊತ್ತಿಲ್ಲ ಗೈಸ್. ನೋಡ್ರಿ ವೆದರ್ ಹೆಂಗೈತೆ. ಇವಾಗ ಸ್ವಲ್ಪ ಡಿನ್ನರ್ಗೆ ಏನೋ ಮಾಡೋಣ ಅಂತ ಸೂಪರ್ ಮಾರ್ಕೆಟಿಗೆ ಬರ್ತಾಯಿದ್ದೀವಿ. ನೋಡೋಣ ಏನೇನು ಸಿಗ್ತೈತೋ, ಏನೇನು ಮಾಡ್ತೀವೋ ಇನ್ನೂ ಗೊತ್ತಿಲ್ಲ. ಹೋಗ್ಬಿಟ್ಟು ತಗೊಂಬರ್ಬೇಕು. ಸೊ ಗೈಸ್, ಏನಂದರೆ ಇವಾಗ ಸ್ವಲ್ಪ ಗ್ಲಾಸಿಂದು ಮೆಟೀರಿಯಲ್ ಬೇಕಿತ್ತು. ಅಲ್ಲಿದೆ, ಅಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಅವ್ರು ಅಲ್ಲೇ ಮಲ್ಕೊಂಡಿದ್ದಾರೆ. ಹೆಂಗೆ ತಗೋಬೇಕು ಅಂತ ಗೊತ್ತಾಗ್ತಾಯಿಲ್ಲ. ತಗೊಳ್ಳೇಬೇಕು. ನೋಡೋಣ ಬನ್ನಿ, ಹೋಗೋಣ. ಬನ್ನಿ ಗಾಯ್ಸ್, ಹೋಗೋಣ. ಏನಂದರೆ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ಬೇಕಿತ್ತು, ಮಲ್ಕೊಂಡಿದ್ದಾರೆ ಎಲ್ಲ. ಡೆಕೋರೇಟ್ ಎಲ್ಲ ನಡೀತಾ ಇದೆ. ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಮಾಡ್ತಿದ್ದಾರೆ. ಎಲ್ಲ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಮತ್ತು ಇವತ್ತು ನಾನು ಬ್ಲಾಗರ್ ಆಗಿಬಿಟ್ಟಿದ್ದೀನಿ. ಮುನಕ್ಕ ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಅಕ್ಕ ಗಂಟಾಗಿರ್ತಾಳ್ರಿ. ವರ್ಷಿನ ಅಕ್ಕವ್ರೆ ಥೋ ಬರಲ್ಲ ಅಕ್ಕ ಇದು ಗಂಟ ಹಿಡ್ಕೊಳ್ರಿ ಗಂಟ. ಹ್ಞೂನಕ್ಕ. ಅಕ್ಕ ಇಲ್ಲಿ ಇನ್ನೊಂದು ಮಿಸ್ ಆಗ್ಬಿಟ್ಟೈತೆ. ಅಲ್ಲಿ ಆಮೇಲೆ ಹಾಕೋಣ ಅಂತ ಇಟ್ಕೊಬೇಕು. ಫಸ್ಟ್ ಬಂದು ಹಾಕೋಣ ಅಂತ. ರಕ್ಷಿ ಅಕ್ಕವರು ಎಲ್ಲ ಹೂವೆಲ್ಲ ಬಿಡಿಸ್ತಾ ಇದ್ದಾರೆ. ಅಕ್ಕ ನೀವು ಸ್ಲ್ಯಾಂಗ್ಸ್ ಕೊಡ್ಬಿಡ್ರಿ, ನಂಗೆ ಒಂಥರ ಆಗ್ತೈತೆ. ತೋರಿಸ್ತಾ ಇದ್ದೀನಲ್ಲ. ನಾನು ಇವಾಗ ಎಂಥ ಸಾಹಸ ಮಾಡ್ತಾ ಇದ್ದೀನಿ ಅಂದರೆ ಬಲ್ಪ್ ಬಿಚ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇವರು ಸ್ಟಡಿ ರೂಮಲ್ಲಿ ಒಂದೇ ಇರೋದು ಬಲ್ಪು, ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಒಗ್ಗೆ ರೂಮಲ್ಲಿ ಇದೆ. ಇಲ್ಲ ನಡಿಯಕ್ಕ, ಏನು ಮಾಡೋಕ್ಕಾಗಲ್ಲ. ಬಲ್ಪ್ ಬಿಚ್ಕೊಂಬರಕ್ಕೆ ನೋಡಿ ಗೈಸ್. ಇಲ್ಲಿ ನೋಡ್ರಿ, ಕಳ್ಳತನ ಮಾಡ್ತಿದ್ದಾರೆ. ಹುಷಾರಕ್ಕ, ನಿಧಾನ. ಅಲ್ಲಿ ಸ್ವಿಚ್ ಆಫ್ ಮಾಡ್ರಿ. ಒಳಗೆ ಅದ್ಮೂರಿ ಒಂಚೂರು ಅದ್ಮೂರಿ. ಫೈನಲಿ ಬಲ್ಬ್ ಬಿಚ್ಚಿದ್ವಿ.
ಇವಾಗ ನಾವು ಸ್ವಲ್ಪ ಫ್ರೂಟ್ಸ್ನ ಮರ್ತೋಗಿದ್ವಿ, ಅದಕ್ಕೆ ಇವಾಗ ತಗೊಬರೋಕ್ಕೆ ಅಂತ ಬಂದಿದ್ವಿ. ಬನ್ನಿ ಗೈಸ್ ಏನೇನು ಫ್ರೂಟ್ಸ್ ಇರ್ಬೋದು ಅಂತ ನೋಡೋಣ. ಗೈಸ್ ನೋಡಿ, ಬನಾನಾ ಮತ್ತು ಮ್ಯಾಂಗೋ ಗೈಸ್ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ಸಖತ್ ಸ್ಮೆಲ್ ಬರ್ತಾ ಇದೆ ಮ್ಯಾಂಗೋ. ಬನ್ನಿ ಗೈಸ್ ನೋಡಿ, ಈ ನಾಯಿವರೆಗೂ ಕೂಡ ನಮಗೂ ನಿದ್ದೆ ಬಂದಿಲ್ಲ, ಅದು ಕೂಡ ನಮ್ಮ ಜೊತೆ ಓಡಾಡ್ತಾನೆ ಇದೆ ಗೈಸ್ ಅವಲ್ಲಿಂದ. ಟೈಮ್ ಎಷ್ಟು ಗೊತ್ತಾ ಗೈಸ್, 1 ಆಗ್ತಾ ಬಂತು, ನಮಗೆ ನಿದ್ದೆನೂ ಬರ್ತಾಯಿಲ್ಲ ಅವತ್ತು. ನೋಡಿ ಇವಳು ಫ್ರೂಟ್ಸ್ ಇಟ್ಕೊಂಡು ಇಲ್ಲೇ ಓಡಾಡ್ತಾವಳೆ. ಗೈಸ್ ಇದು ಗಗನ ಫ್ರೆಂಡು, ಅವಳು ಯಾವಾಗಲೂ ಊಟ ಮಾಡ್ಬೇಕಾದ್ರೆ ನಾಯಿ ನೆನಪಿಸ್ಕೊತಾಳೆ. ಅವಳು ಊಟ ಮಾಡ್ತಿದ್ರೆ ಊಟ ತಗೊಬಂದು ಹಾಕ್ತಾಳೆ. ಬಿಸ್ಕೆಟ್ ಗೈಸ್, ಅವಳು ಸೂಪರ್ ಮಾರ್ಕೆಟ್ಗೆ ಹೋದರೆ ನಾಯಿ ಮರಿಗೆ ಅಂತಲೇ ಒಂದು ಬಿಸ್ಕೆಟ್ ತಂದು ಹಾಕ್ತಾಳೆ. ಗೈಸ್ ಇದು ಮ್ಯಾಗಿ ನೋಡ್ರಿ, ಇಲ್ಲಿ ಸೌತೆಕಾಯಿ ರೆಡಿ ಮಾಡ್ಕೊತಾ ಇದ್ದೀವಿ, ಮತ್ತು ಅಲ್ಲಿ ಮ್ಯಾಂಗೋ, ಇಲ್ಲಿ ಮ್ಯಾಂಗೋ ಮಿಕ್ಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇಲ್ಲಿ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದಾರೆ, ಮತ್ತು ಕಾರ್ನ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಗೈಸ್ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ಇಲ್ಲಿ ಚಿಪ್ಸ್ ಇದೆ. ಇದೇನು ನಾವು ಯಾಕೆ ಚಿಪ್ಸ್ ಎಲ್ಲ ಕಣೆ, ಅದು ಇದು ಪ್ಲೇನ್ ಕೇಕ್. ಇದು ಪ್ಲೈನ್ ಕೇಕು, ಇದು ಚಿಪ್ಸ್. ನೋಡಿ ಗೈಸ್ ಇಷ್ಟು ರೆಡಿ ಮಾಡಿದ್ದೀವಿ, ಇನ್ನೂ ರೆಡಿ ಮಾಡಬೇಕು. ಫೈನಲ್ ಔಟ್ಪುಟ್ ತೋರಿಸ್ತೀವಿ. ಮತ್ತೆ ಕೈಯಲ್ಲೇ ಇಡಂಗೆ ಆಯಿತು ಗೈಸ್, ಅಲ್ಲಿಂದ ಬೇಡ ಚಾಕುನಲ್ಲಿ ಇಡೋಣ ಅಂತ ಇದ್ರು. ರೌಂಡ್ ಶೇಪಲ್ಲಿ ಮಾಡೋಣ. ರೌಂಡ್ ಶೇಪ್ ಆಗಲ್ಲ, ಅದು ಕಮ್ಮಿ ಆಯ್ತಾ ಅಥವಾ ಜಾಸ್ತಿ ಆಯ್ತಾ? ಕಮ್ಮಿ ಆಯ್ತು, ಜಾಸ್ತಿ ಎಲ್ಲ ಐತೆ. ಏನು ಅಡ್ಜಸ್ಟ್ ಮಾಡೋಣ ಬನ್ನಿ. ನಮ್ಮ ಅಕ್ಕರೇನು ಬೇಜಾರು ಮಾಡ್ಕೊಳಲ್ಲ ಅಲ್ವಾ ರಕ್ಷಕ? 3 ಆಗಿದೆ ಗೈಸ್, 2 ಗಂಟೆ ನಮ್ಮ ದೇವರಾಯಪೇಟೆನ ಹಾಸ್ಟೆಲ್ ಹತ್ರ. ನೋಡಿ ಗೈಸ್ ಹೆಂಗಿದೆ. ಗೈಸ್ ಎಲ್ಲ ನಮ್ಮದು ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಅಂದರೆ ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡ್ರಿ ಎಲ್ಲ ಈ ಥರ ಇದೆ, ಒಂದು ಸ್ವಲ್ಪ ಡಿನ್ನರ್ ಥರ ಇದೆ. ಆ ಥರನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ನೋಡಿ ಈ ಥರ ಇದೆ, ಬರ್ತಾ ಇದ್ದಾರೆ ಸ್ವಲ್ಪ ಅಂತಲೇ ನಾವು. ಸೊ ಇವಾಗ ರಕ್ಷಿತ್ ಅಕ್ಕನು ಮತ್ತು ನವ್ಯಕ್ಕ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ ಗೈಸ್. ಲಾವಣ್ಯಕ್ಕನ್ನ ಎಬ್ಬರ್ಸಕ್ಕೆ ಹೋಗ್ತಾ ಇದ್ದೀವಿ, ತುಂಬ ಶಾಕ್ ಆಗ್ತಾರೆ ಅನಿಸುತ್ತೆ. ನೋಡೋಣ ನೋಡ್ರಿ, ಲಾವಣ್ಯಕ್ಕರೇ ಎದ್ದೇಳ್ರಿ, ಯಾಕೆ ಸುಮ್ಮನೆ ಎದ್ದೇಳ್ರಿ, ಬರ್ರಿ 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 ಬರ್ರಿ, ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗ್ಬಿಟ್ಟು ಬರ್ರಿ. ಏನೋ ಮಾಡಿದ್ವಿ ನಿಮಗೋಸ್ಕರ, ಏನೋ ಒಂದು ಮುಖ ತೊಳ್ಕೊಂಬರೋಗ್ರಿ. ಅಕ್ಕ ಎದ್ದೇಳ್ರಿ ಟೈಮ್ ಈಸ್ ಓವರ್. ಇವಾಗ ಪ್ರಿಯಾಕರ್ನ ಎಬ್ಬರಿಸ್ತಾ ಇದ್ದೀವಿ. ಎದ್ದೇಳ್ರಿ ಪ್ರಿಯಾಕರೇ, ಎದ್ದೇಳಿ ಗೈಸ್, ನಮಗೆ ನೋಡಿ ಗೈಸ್. ಅಕ್ಕ ಪೂಜಾಕೋರ್ನ ಎಬ್ಬರ್ಸಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಇನ್ನ ತೆಗೀತಾರೋ ತೆಗಿಯಲ್ವೋ. ಬ್ಯಾಗ್ ತೆಗೀರಿ, ಗಮಕ ಐಶಕ್ಕ ಎದ್ದೇಳ್ರಿ. ಹಾಯ್ ಮಾಡು ಐಶು ಅಕ್ಕ, ಹಾಯ್ ಮಾಡು. ಎಲ್ಲರೂ ಕರ್ಕೊಂಡು ಹೋಗ್ತಾ ಇದೀವಿ, ಹೆಂಗಿರುತ್ತೆ ನೋಡೋಣ ಬನ್ನಿ. ಅಕ್ಕ ಬರ್ರಿ ಬರ್ರಿ ಬರ್ರಿ. ಲಾಗರ್ ನಡುಕ್ತಿದ್ದಾರೆ, ಎಲ್ಲ ಹೋಗ್ತಿದ್ದಾರೆ. ಹೊಸ ಹುಡುಗಿ ಪುಷ್ಪ ಅಂತ, ನಡಿಯೇ. ಬರ್ರಿ 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 ಬನ್ನಿ ಬನ್ನಿ ಬನ್ನಿ. ಏನು ಅಂತ ಯಾಕೆ ಗೈಸ್ ಎಲ್ಲ ಹಿಂಗೆ ಅಂತಿದ್ದೀರಾ?
ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ? ಫೀಲಿಂಗ್ ಹೆಂಗಿದೆ? ಸೊ ನೈಸ್. ಬಿಡ್ರಿ ಅಕ್ಕ ನೀವೆಲ್ಲ ಮುಂದಕ್ಕೆ ಬರ್ರಿ. ವರ್ಷಿಣಿ ಕಣ್ರಿ. ಯಾವ ಬೇಕಾ ನೆನಪಿಸ್ಕೊಂಡಿದ್ದು ನಾನು ನೀನ್ ಕೇಳಿದ್ದೀನಿ ವರ್ಷಿನೂ ಗೊತ್ತಿರ್ಲಲ್ಲ ಸೂಪರ್. ಮ್ಯಾಗಿ. ಓ ಸೀನಿಯರ್ಸ್ ಹೆಂಗಿತ್ತು ಸರ್ಪ್ರೈಸು? ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ರಾ? ಈ ತರ ಇರ್ಲಿಲ್ಲ. ಮತ್ತೆ ಯಾವ ತರ ಮಾಡ್ತಾರೆ? ಇವತ್ತೇ ಮಾಡ್ತಿದೆ ಅಂತ ಗೊತ್ತಾಯ್ತಾ? ಕ್ಲೋಸ್ ಸಿಕ್ಕಿತ್ತಷ್ಟೇ. ಪ್ರಿಯಾಕ ಹಾಯ್. ಚೆನ್ನಾಗಿ ತೋರಿಸು ಬ್ಲಾಗರ್ನ. ಪೂಜಾಕ ಹಾಯ್. ಹಾಯ್ ಮಾಡಪ್ಪಿ. ಸಿಂಚನಕ್ಕ ನೀನು ನೋಡಿ ಲೈಟ್ ಹಾಕೋಣ. ಚೆನ್ನಾಗಿ ತೋರಿಸು. ಅದು ನೀರು ಇಟ್ಕೊಂಡ್ಬಿಟ್ಟೈತೆ. ಎಲ್ಲಿ ಮಾಡಿದ್ವಿ? ನಾವ್ ನೋಡಿದ್ವಿ. ನಾವ್ ಅನ್ಕೊಂಡ್ವಿ ದೀಪಕ್ಕೆ ಇದು ರಂಚಿ ಮಾಡ್ತಾಳಲ್ಲ ಗಾಜಿಂದ್ರಲ್ಲಿ. ನನಗೆ ಯಾಕೆ ಅನಿಸ್ತು ಮೇ ಬಿ ಪೇಸ್ಟ್ರಿ ತರ್ತಾರೆ ಅಂತ. ಎಲ್ಲ ಮೊದಲೇ ತಂದ್ಬಿಟ್ರೆ ಯಾರು ಇಷ್ಟ ಒಬ್ಬೊಬ್ರು ಯೂನಿವರ್ಸಿಟಿ SIT ಏನಾಗಿದೆ? ಚೆನ್ನಾಗಿದೆ ಒಟ್ನಲ್ಲಿ ಕೇಕು. ಕೇಕ್ ಸೂಪರ್. ನಿಮ್ಗೋಸ್ಕರ ಅದನ್ನ ಸ್ವಲ್ಪ ಪ್ರಿಪೇರ್ ಮಾಡಿದ್ವಿ, ಅದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ನಾವು ಕೇಕ್ ಫೀಲ್ ಮಾಡ್ತಾ ಇದೀವಿ. ನಾವು ಕೇಕ್ ತಿನ್ಕೊಂಡು ಇಲ್ಲಿ ನೋಡಿದ್ರೆ ನಮ್ದು ಮೊದಲೇ ನೀವೇ ಮಾಡಿಸ್ತಿದ್ದೀರ. ನಮ್ದೇ ಬ್ಯಾಟಿಂಗು. ಅಲ್ಲಿ ನೋಡಿ ಅಲ್ಲಿ ಕ್ಲೀನಾಗಿ ಖಾಲಿನೇ ಆಯಿತು. ಫುಲ್ ಖಾಲಿ. ವಾಟ್ಮಾ ಸದ್ಯ ಆಗ ಮಾಡಿದಾನೆ ಸುಮ್ಮನೆ ಏನೆಲ್ಲ ತಿನ್ನಂಗೆ. ಇದು ಮ್ಯಾಟ್ರು. ಕೇಕ್ ಅಲ್ಲಿ ಅವ್ರಿಗೂ ಒಂದ್ಸತಿ ಕೇಕ್ ಕಳ್ರಿ ಆ ಕಡೆಯಿಂದ ಬರ್ಲಿ. ಸಾಕು ಬಿಡು ಕುಡಿ. ಏನು ತಡ್ಕೊಳ್ಳಿ ತಿಂತೀವಿ ಅದು ಚೆನ್ನಾಗಿದೆ. ಐಶು ನನಗೆ ಎದ್ದಿದ್ದಕ್ಕೆ ಸಾಕಾಯ್ತು. ಹೊಟ್ಟೆ ಹಸಿತಾಯ್ತು ನನಗೆ. ಅಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಶೋಕ ಮ್ಯಾಲ್ ಬರ್ತಾರೆ, ಏನನ್ನ ಬಂದು ನೋಡ್ಕೊಂಡು ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ. ನಾವು ಫಿಕ್ಸ್ ಆಗಿದ್ವಿ ಗೈಸ್. ನಾನು ಇಷ್ಟೇ ಅನ್ಕೊಂಡೆ, ಇನ್ನೂ ಬಾಕಿ ಇದೆ. ಇನ್ನು ಬಾಕಿ ಇದೆ ಗಾಯ್ಸ್. ಇನ್ನೊಂದೇನು ಬಾಕಿ? ಏನು ಸಿ ಅಲ್ಲಿ ನೋಡಿ ಚೆನ್ನಾಗಿ ಕಾಣ್ತಾರೆ. ಕಾಣಿಸಂಗೆ ಇಟ್ಬಿಟ್ಟು ಅದ್ರ ಬಗ್ಗೆ ಮತ್ತೆ ಹೋಗ್ಬಿಟ್ಟಿದ್ದೀವಿ. ನಾನು ಲೈಟ್ ಹಾಕಿದ್ಮೇಲೆ ನೋಡಿದೆ. ನನ್ನ ಕಣ್ಣುಗಳು ಕಾಣಾಗಿ ಇಟ್ಟಿದ್ದೀರಾ? ಅಯ್ಯೋ
ಇಂಜಿನಿಯರ್ ಓದೋದು ಹಿಂಗೆ ಆಗ್ಬಿಟ್ಟವ್ರೆ ಏನು ಮಾಡೋಣ. ನವ್ಯ ಇನ್ನೊಂದ್ಸಲ ಓದಿ ನಾನು ಒಂದೆರಡು ಓದಿ ರಕ್ಷಿ ಅಲ್ಲಿಂದ ಮೇಲೆ ನೋಡ್ಕೊಂಡ್ರೆ ನೀನೇ ಬರ್ದಿರೋದು ಒಂದೇ ಇದಕ್ಕೆಲ್ಲದಕ್ಕಿಂತ ಆ ಫೋಟೋ ಸೆವಿ ಇಷ್ಟ ಆಯ್ತು. ಎಲ್ಲ ಫೋಟೋ ಒಂದು ಫೋಟೋ ಮಿಸ್ ಮಾಡಲಿ, ಹಿಂಗೆ ಎಲ್ಲ ಫೋಟೋ ಹಾಕೋರೆ ಅದು ಖುಷಿ ಆಯ್ತು ಗೈಸ್. ಏನು ಗೊತ್ತಾ ರಕ್ಷಿ? ಏನಿಲ್ಲ ರಕ್ಷಿ, ನೀವು ಪ್ಲೀಸ್ ಅದನ್ನ ಮಾಡಿ ಅವಾಗ ನಾವು ಬಿಡ್ತೀನಿ. ಅದ್ ನೋಡ್ರಿ ನಾವು ಅವ್ರಿಗೆ ಹೇಳಿ ಬಂದ್ವಿ, ಅವ್ರು ಬರ್ತಾರೆ ಅಕಸ್ಮಾತ್ ಏನೋ ಕೇಳಿದ್ರೆ ಜೆರಾಕ್ಸ್ ಅಂತ ಹೇಳ್ರಿ ಲೇ ಅಲ್ವೇ ಸೊಟ್ಟಿ, ನೀವು ಅಲ್ಲಿಗೆ ದೀರ ಅಂದ್ರೆ ಅದು ಇವತ್ತು ಗೊತ್ತಾಗ್ಲಿರಂಗಿದ್ದೈತೆ ಅಂದ್ರೆ ಅವಳು ಫೋಟೋ ಸುಡುತ್ತಿದ್ಲು ಕಣೆ. ನವ್ಯ ಇನ್ನ ಸೈಕೋ ಫೋಟೋ ಸುರುಕ್ತಾ ಪ್ರಿಯಾ ಕೂದಲು ನೋಡಿ ಚೆನ್ನಾಗವೆ ಅಕ್ಕ ಲಾಸ್ಟ್ ಇಯರ್ ಇದ್ದಾಗ ಅಷ್ಟೇ ಸಾಕು. ಇದ್ರ ಬಗ್ಗೆ ಹೇಳ್ಬೇಡ, ಅವ್ರಿಗೆ ಸ್ವಲ್ಪ ಇರ್ಲಿ, ಅವ್ರಿಗೇನು ಗೊತ್ತ ಏನು ಗೊತ್ತಿಲ್ಲ ಅಷ್ಟೇ. ಹುಡುಕ್ತಿರ್ಲಿಲ್ಲ, ನಾನು ಹುಡುಕ್ ಸೆಂಬ ಆಗ್ಬಿಟ್ಟಿದ್ದೆ, ನನಗೆ ಬೋರ್ ಆಗ್ತಿತ್ತು, ಅದಕ್ಕೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇದ್ದೆ ಫೋಟೋಸು. ಅವಾಗ ನಿಮ್ ಕೂದಲು ಉದ್ದಕ್ಕಾಯ್ತು, ಅವಾಗ ನಾವು ತೋರ್ಸೋಣ. ಇನ್ನೊಂದ್ಸಲ ಏನಾದ್ರು ಮಾಡ್ತಾ ಇದೀರಂದ್ರೆ ನಮ್ ತವ್ ಮಾತ್ರ ಸಿಗ್ಲಾ ಇಲ್ವಾ ಫೋಟೋ 4 ಜನದ್ದು? ಐಶೋಕನ್ ಫೋನ್ ಆಯ್ತಲ್ಲ, ನನ್ ಫೋನಾಗೂ ಐತೆ. ಅದಕ್ಕೆ ನಿಮ್ದ ಕಳ್ಸ್ಕೊಂಡೆ ಗೊತ್ತಾಗ್ಬಿಡುತ್ತೆ. ನನ್ನ ಫೋನಲ್ಲೂ ಐತೆ, ನಮ್ಮ ಫೋನ್ಗಳಲ್ಲಿ ಯಾರಿಗೂ ಇಲ್ಲ. ಲೇ ಮೋಟೋ ಔಟ್ರಲ್ಲಿ ಕೇಳಿದ್ರೆ ಆತಿತ್ತು ಕಳ್ಸ್ಕೊಂಡು ಡಿಲೀಟ್ ಮಾಡಿ ಸಹನನ್ ಹತ್ರ. ಅವ್ರ ಫೋನಲ್ಲೇ ತೆಗ್ಸಿದ್ದು. ನಾನು ಅದು ಪಕ್ಕ ಫೋಟೋ ಹಾಕಿ ಹಾಕ್ತೀರ ಅಂತ ನಾನು ಫಿಕ್ಸ್ ಆಗಿದ್ದೆ. ಮೊನ್ನೆ ಫೆಸ್ಟಲ್ಲಿ 4 ಜನ ತೆಗ್ಸ್ಕೊಂಡ್ವಲ್ಲ, ಚೆನ್ನಾಗಿ ಬಂದಿದೆ ಆಕ್ಚುಲಿ. ಬಿಡ್ರಿ ಪ್ರಿಂಟ್ ತೆಗ್ಸಿ ಕೊಟ್ರಿ ಇಕ್ಕೊಂತೀರಿ 4 ಜನಕ್ಕೆ ಒಂದೊಂದು. 4 ಅಷ್ಟೇ ತಾನೇ. ರಕ್ಷಿ ಅಮ್ಮ ಮೆಮೊರಿ ಅವಲ್ಲ ಇಲ್ತಿರ್ನೋದು ಇದು ಸ್ಮೆಲ್ ಬರ್ತೈತೇನೋ ಅಂತ. ಏ ಆ ಸ್ಪೂನ್ ಕೊಡ್ರೆ, ಈ ಸ್ಪೂನ್ ಕೊಡ್ರೆ. ಥೂ ಹೆಂಗಾಗೋಯ್ತು. ಆದ್ರೆ ಲಾಸ್ಟ್ ದಿನದವರೆಗೂ ಹಾಕೊಂಡು ಹೋಗೋಣ ಇದನ್ನ ಹಾಕೊಂಡು. ಯಾವ್ದಕ್ಕೆ ಅದಕ್ಕ ಹಂಗಾರೆ ತಿನ್ನಲ್ಲ ಬಿಡು ನಾನು. ಮೊಟ್ಟೆ ಹಾಕಿಲ್ಲಪ್ಪ. ಹಾಂ ರಕ್ಷಿ ಇದ್ರಲ್ಲಿ ಇದಿತ್ತ ಅದು ಪೂಜಾ ಕೊಡಿಲ್ ಪೂಜಾ ನಾನು ಸೂಪರ್ ಟೇಸ್ಟ್ ಕೇಕ್ ಒಂದು ಇದು ಕಾನ್ಸೆಪ್ಟ್ ಇಷ್ಟ ಆಯ್ತಾ? ಏ ಸೈಕು ನಾವೇ ಸೂಪರ್. ಎಲ್ಲ ಇಂಜಿನಿಯರಿಂಗ್ ಮಾತ್ರ ಒಳ್ಳೆಯದಿದೆ ಐಡಿಯಾ. ಇಂಜಿನಿಯರ್ ತಲೆ ಯಾವ್ದಕ್ಕೂ ಹಾಕಿಲ್ಲ ನಾನು ಅಂತ ಅಲ್ಲ ಇದು ಹೆಂಗ್ ಮಾಡ್ತೀವಿ ನಾವು ಹೆಂಗೆ ಲಿಕ್ವಿಡ್ ಚೆನ್ನಾಯ್ತು, ನಂಗೆ ಲಿಕ್ವಿಡ್ ಇಷ್ಟ ಆಯ್ತು. ಪ್ರಿಯಕ್ಕ ಕೇಳ್ತಿದ್ದಲ್ಲ ಬೆಳಗ್ಗೆ ಹೋದ್ರೆ ಪಾಪ ಕಂಡ್ರೆ ಲೇ ಏನು ಹೇಳೆ ಮೂರೇ ತಂದ್ಕೊಟ್ಟಿರೋದು ಪಾಪ. ಮಾವನಣ್ಣು ಕೇಳಿಸ್ಕೊಂಡಲ್ಲ ಅದನ್ನ ಹೇಳ್ತಾರೆ. ನಾವೇ ಹೇಳಿದ್ವಿ ಮಾವಿನ ತಂದ್ಕೊಟ್ಟಿಲ್ಲ, ಸ್ವಲ್ಪ ಸ್ವಲ್ಪ ತಂದ್ಕೊಟ್ಟದೆ ಅಂತ. ಸೂಪರ್ ಆಗಿದ್ದು. ನಂಗೆ ಲಿಕ್ವಿಡ್ ಇಷ್ಟ ಆಯ್ತು, ಮೇಲೆ ಮಾವನ ಹುಳಿ ಐತೆ, ಒಳಗಡೆ ಲಿಕ್ವಿಡ್ ಇಷ್ಟ ಆಯ್ತು ನಂಗೆ. ಅದು ಮೇಲ್ಗಡೆ ಫ್ಲೇವರ್ ಹೊಡಿತೈತೆ. ಯಾವಾಗ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ? ಫಸ್ಟ್ ಟೈಮ್ ನನ್ನ ವ್ಲಾಗ್ ನಾನೇ ನೋಡ್ಬೇಕು ಅಂತ. ಯಾರಾದ್ರೂ ಒಬ್ರು ಎಡಿಟ್ ಮಾಡಂಗಿದ್ರೆ ಇನ್ನ ಹೆಂಗ್ ಮಾಡಿದ್ರಿ? ಅದು ಹೆಂಗ್ ಮಾಡಿದ್ರು? ಏನ್ ಗೊತ್ತಾ, ಮಧ್ಯಾಹ್ನ ಲಕ್ಷ್ಮಿ ಇವಾಗ ಕೇಕ್ ತಂದು ಪಾರ್ಕರ್ಗೂ ಬಂದ್ಬಿಟ್ರೆ ನೀವಿಬ್ರು ಇರೋದ್ ನೋಡಿಲ್ಲ. ಎಲ್ಲಿ? ನಾನ್ ಬಂದೆ ಅಲ್ವಾ ಕೆಳಗಡೆ, ಅವಾಗ ಇವಳು ರಕ್ಷೆ ಇರೋದು ಲಾವಣ್ಯಕ್ಕೆಲ್ಲ ಪ್ರಿಯಕ್ಕ ಊಟಕ್ಕೆ ಬಂದಿರ್ತಾರೆ ನೋಡು ಅಂತ.
ನೋಡಿದ್ರೆ ನಾನು ಆಗ್ಲೇ ಬಾ ಅಂತ ಹೇಳ್ಬಿಟ್ಟಿದ್ದೀನಿ ರಕ್ಷಿಗೆ. ನೀವು ನೋಡಿದ್ರೆ ಅಲ್ಲೇ ಬಂದೆ ಅದಕ್ಕೆನಾ ಅಲ್ಲಿ ಒಬ್ಬಕ್ಕೆ ಫೋನ್ ಮಾಡಿ ಪೂಜೆ ಹೇಳು ಅಂದ್ಬಿಟ್ಟು ಇವಾಗ ನೋಡಿದ್ರೆ ಕರ್ವನ್ ಸೊಪ್ಪು ಕಿತ್ಕೊಂಡೆ ಕಿಲ್ಲಕ್ ಬಂದೈತೆ ರಕ್ಷಿಗೆ ಇರೋರು ಕರ್ವನ್ ಸೊಪ್ಪು ಕಿತ್ಕೊಂಡೈತೆ ಅಂತ ಹೇಳಿ ಮತ್ತೆ ಕಿತ್ಕೊಂಡು ಹೆಂಗ್ ಮಾಡ್ತಂದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕಿತ್ತು ನಾನು. ಹೆಂಗ್ ಮಾಡ್ತಾ ಇದ್ರೆ ಫುಲ್ ಇರೋ ಹಿಂಗೆ ಪಟ್ಟಣ ಓಡಾಡ್ಬಿಟ್ಟು ಕಳ್ತನ ಮಾಡುವಾಗ ಆಮೇಲೆ ನೀವು ನೀನು ನನ್ನ ಫೋನಾಗ ಮಾತಾಡ್ತಾ ಇದ್ದೆ, ನೀನ್ ಮ್ಯಾಲೆ ಬಂದು ಸ್ಟಡಿಲೂ ಬಗ ತೆಗಿತಾ ಇದ್ದೆ. ನಾನು ಪೂಜಾ ಕಮ್ಮಗ ತೆಗೆದು ಇಟ್ಕೊಳ್ಳಲ್ಲ ನಮಗೆ ಫಸ್ಟ್ ಆಫ್ ಆಲ್ ಐಡಿಯಾ ಗೊತ್ತಿರಲಿಲ್ಲ. ಗ್ಲಾಸ್ ಏನಕ್ಕೆ ನಂಗೆ ಬರೀ ಲಿಕ್ವಿಡ್ ಹಾಕೊಡ್ರಿ ಅಕ್ಷಿ. ಚೆನ್ನಾಗೈತಿದು. ಇವೆಲ್ಲ ಏನಕ್ಕೆ ಇಷ್ಟು ದುಡ್ಡು ಇದ್ದದ್ದು ನಾವು ಕೊಡಕ್ಕ ಹಳೆ ಕೆಟ್ಟಲ್ಲಿ ವರ್ಕ್ ಆಗ್ತಿತ್ತಾ? ಇನ್ನೂ ಇಷ್ಟೊಂದು ಕಡೋರ್ ಕಣ್ರೆ ಜಾಸ್ತಿ ಹಾಕೊಳ್ಳೋ ನಿಜ ಸಾಕು ರಕ್ಷಿ, ನಂಗೆ ಸಾಕು. ನನ್ ಬೇಡ. ಅದ್ರಲ್ಲೇ ಜಾಸ್ತಿ ಆಯ್ತು. ಅಲ್ಲ ಮ್ಯಾಂಗೋ ಲಸ್ಸಿ ಹಿಂಗಿರಲ್ಲ, ಲಸ್ಸಿ ತಿನ್ನಕ್ಕೆ ಆಗಲ್ಲ ಜಾಸ್ತಿ. ತೊಳ್ಬಿಟ್ಟು ತಿಂದಿದ್ರು ರೂಢಿ ಇಲ್ದಿದ್ದವ್ರಿಗೆ. ಇದು ಎಲ್ಲದಕ್ಕಿಂತ ಇದು ಹೆಂಗಾಯ್ತು ಗೊತ್ತಾ? ತಿನ್ನೋದ್ರಲ್ಲಿ ಸಿಂಚು ಅವ್ರ ಮನೇಲಿ ಅದನ್ನ ಗಗನ ನವ್ಯಕ್ಕ ಫೈನಲಿ ಎಲ್ಲ ಇಷ್ಟ ಆಯ್ತು. ನಿಜ ಏನೇನು ಇಷ್ಟ ಆಗುತ್ತೋ ಇಲ್ವೋ ಅನ್ಕೊಂಡಿದ್ದೀನಿ. ಎಲ್ಲ ಅಲ್ಲಿ ಎಲ್ಲ ಇಷ್ಟ ಮೇನ್ ಮ್ಯಾಗಿ ಇಷ್ಟ ಆಗಲ್ಲ ಅನ್ಕೊಂಡಿದ್ದೀನಿ. ಸ್ವಲ್ಪ ಎಡ್ವರ್ಟ್ ಆಯ್ತು ಅಷ್ಟೇ ಮ್ಯಾಗಿ. ಇರ್ಲಿ ಬಿಡು. ಬೇರೆ ಮಾಡಿದ್ರೆ ಡೆಕೋರೇಷನ್ ಚೆನ್ನಾಗೈತೆ. ಫಸ್ಟ್ ಟೈಮ್ ಮಾಡಿದೀನಿ ಗೊತ್ತಾ, ಫುಲ್ ನ್ಯೂಸ್ ಪೇಪರ್ ಹಾಕಿ ಆಮೇಲೆ ನಾನೇ ಚೇಂಜ್ ಮಾಡ್ಸಲ್ಲ ಅನ್ಕೊಂಡೆ. ಇವಕ್ಕೆಲ್ಲ ಇಷ್ಟೊಂದು ತರ ಎಲ್ಲವೇ ಪಾಪಚ್ಚಿ ನೋಡಕ್ಕ ಅಷ್ಟೇ. ನಮ್ಮ ಮಗುಗೆ ಮಾಡಿರೋದು ಐಡಿಯಾನು ಬಂದಿರಲಿಲ್ಲ. ಆಕ್ಚುಲಿ ರಕ್ಷಿನ ನಾನು ಇವತ್ತೇ ಅಲ್ವಾ ವೇರ್ ಹೋಗ್ಬೇಕಾದ್ರೆ ಬಟ್ವಾಡಿಗೆ ಹೋಗ್ಬೇಕಾದ್ರೆ ಏನಂತ ಹೇಳ್ತಮ್ಮ ನಂಗೆ ಮಾವಿನ ತರಬೇಕಿತ್ತು ಅಂತ ನನಗೆ ಆ ವರ್ಷ ಬರ್ತಾಳೆ ಎದನ್ನು ತಗೊಂಬೇಕು ಅಕ್ಕ ಅಂತ ಸುಳ್ಳು. ಅಲ್ಲೇ ನಮ್ ಕಾಲೇಜ್ ಹತ್ರಕ್ಕೆ ಹೋಗ್ಬೇಕು ಅಂತ ಬೇರೆ ಹೇಳಿದಂತಲ್ಲ ಇವಳಿಗೆ. ನಮ್ಮ ಕಾಲೇಜ್ ಇವಳಿಗೆ ಏನ್ ಹೇಳಿದ್ದೆ ನೀನು? ಆಗ್ಲಿ ಮಾವು ನನಗೆ ನಿನ್ನಿಂದ ಅಲ್ಲ ರಕ್ಷಿ, ನೀವು ಲೇಟ್ ಮಾಡಿದ್ರಲ್ಲ ಅದರಿಂದ ಗೊತ್ತಾಗಿದ್ದು. ನಮ್ಮ ತಲೆಗಳು ಗೊತ್ತಲ್ವ ಮೊದಲೇ. ಆದರೂ ಸಾಯಂಕಾಲ ಮಾಡಲ್ಲ ಅಂತ ಫಿಕ್ಸ್ ಆದರು. ಆದರೂ ನನಗೆ ವರ್ಷ ರಕ್ಷಿ ಆದರೂ ಅಂತ ಫಿಕ್ಸ್ ಆಗ್ಬಿಟ್ಟು ಗೊತ್ತಾಯ್ತು ಅಂತ ಇಬ್ರು ಮಾತಾಡ್ತಿರಲ್ಲ ಬಿದ್ರಕ್ಷಿ ಹೋಗಿ ಅಂತ ಬಂದಿ ನಾನು ಗಗನ ಅವಳು ಟ್ಯಾಚ್ ಆಗ್ಬಿಟ್ಲು. ಅವಾಗ ಮಲಗಿದ್ಲು. ಇದು ಹೊಸ ಹುಡುಗಿ ಬಂದಿದ್ದಿನ ಫಸ್ಟ್ ದಿನ ರಾತ್ರಿ ಹುಡುಗಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾದಿಲ್ಲ, ಏನು ಗೊತ್ತಾದಿಲ್ಲ. ಸುಮ್ಮನೆ ಕುತ್ಕೊಂಡು ಮಾತಾಡ್ಕೊಂಡು ರಕ್ಷಿತಾ ತಿಂದಿಲ್ಲ ಅಂತ ನಾನು ತಿಂದೆ. ಡೆಕೋರೇಷನ್ ಬೇಕಾ? ಎಸ್ ಗಗನ ನಾನು ಹಚ್ಚಿದ್ದ ಅಂದ್ಲು ಪಾಪ. ಥ್ಯಾಂಕ್ ಯು ಇದೆಲ್ಲ ಜೋಡ್ಸ್ ಏನ್ ಕೊಡೋದ್ರ ತಪ್ಪಾಗಲ್ಲ. ಸ್ವಲ್ಪ ಇಟ್ಸ್ ನೈಸ್. ನೋಡಕ್ ಚೆನ್ನಾಗೈತೆ. ಪ್ಯಾಕ್ ಮಾಡೋವಾಗ ಹಿಂಗೆ ಅಲರ್ಟ್ಸ್ ನೋಡ್ರಿ ಸೌಂಡ್ ಬರ್ತೈತೆ ಅಂದರೆ ಏನೋ ನ್ಯೂಸ್ ಪೇಪರು ಏನಾದರೂ ಹಾಕ್ರಿ ಗೈಸ್. ಪ್ರತಿಯೊಂದು ಮೆಮೊರಿ 3 ವರ್ಷ ಸೆಪ್ಟೆಂಬರ್ 24 3 ವರ್ಷ ಆಗ್ತದೆ ಗೈಸ್. ಡೇ ಒಂದಿಂದ ನಾವು ಎಂಜಾಯ್ ಮಾಡಿ ಪ್ರತಿಯೊಂದು ಫೋಟೋನ ಫುಲ್ ಖುಷಿ ಆಗ್ತೈತೆ. 3 ಜನದ್ದು ಎಲ್ಲ ಫೋಟೋ ಮಿಸ್ ಮಾಡ್ದಂಗೆ ಹಾಕೋರೆ. ಒಂದೊಂದು ಮೆಮೊರಿ ಪಕ್ಕ ಒಂದು ಫೋಟೋ ಕೊಡಲ್ಲ ಯಾರಿಗೂ, ನಾನೇ ತಗೊಂಡು ಹೋಗ್ತೀನಿ. ನಂಗೆ ನೋಡೋ ಕ್ಯೂರಿಯಾಸಿಟಿ ರಕ್ಷಿ. ಇವಳು ಗಿಫ್ಟ್ ಕಾಯ್ತಾವಳೆ ಗೈಸ್. ಗಿಫ್ಟ್ ತಂದವ್ರು ಅವರು, ಆ ಗಿಫ್ಟ್ ಕಾಯ್ತಾವಳೆ. ನನಗೆ ನನ್ನ ಬರ್ಡೇ ಗಿಫ್ಟ್ ಕೊಡ್ಲಿಲ್ಲ ಗೈಸ್, ಅವ್ರು ಮೋಸ ಮಾಡ್ಬಿಟ್ರು ನನಗೆ. ಅದಕ್ಕೆ ಈಗಾರು ಕೊಡ್ತಾ ಇದ್ದ ಕ್ಯೂರಿಯಾಸಿಟಿ ಗೈಸ್. ಆ ಕಣ್ಣುಗಳನ್ನ ಆ ಕಣ್ಣು ಮುಚ್ಚಿ ತಗೊಂಡ್ಕೊಂಡು ಹೇಳ್ತಾವಳೆ. ನಾವು ಹಾಕಿರೋದು ರೋಸ್ ವೇಸ್ಟ್ ಆಗ್ತಿಲ್ಲ.
ಪಕ್ಕ ಈ ಗಲಾಟೆ ನೋಡ್ಬಿಟ್ಟು ಆಂಟಿ ಪಕ್ಕ ಬೆಳಿಗ್ಗೆ ಕೇಳ್ತಾರೆ ಏನೇ ಅಷ್ಟೊಂದು ಆಂಟಿಗೆಲ್ಲ ಹೇಳ್ ಬಂದವ್ರು ಅವ್ರು ಆಗ್ಲೇ ಆಗುತ್ತೆ ಅಂತಾನೆ ಹೇಳ್ ಬಂದವ್ರೆ. ಹೌದಾ? ಅವಾಗ್ಲೇ ಅದನ್ನ ಬಿಡೆ ಏನಾಗಲ್ಲ. ರೆಕಾರ್ಡ್ ಆಗ್ತೈತೆ ಅಲ್ಲೇ ಬಾ. ನಮ್ಮ ಕಡೆಯಿಂದ ಒಂದು ಓಪನ್ ಮಾಡಿ. ತೋರಿಸಿ ಅದು ಸ್ವಲ್ಪ ಈ ಕಡೆ. ಡಿಫರೆಂಟ್ ಪರ್ಸನಾಲಿಟಿ, ಒನ್ ಬ್ಯೂಟಿಫುಲ್ ಬಾಂಡ್ ಫಾರ್ ಎವರ್. ಗೊತ್ತಿಲ್ಲ, ಓಪನ್ ಮಾಡ್ರಿ. ಥಾಟ್ಸ್ ಹಾಕೋರೆ ಅದನ್ನ ಓದ್ತಾ ಇದೀವಿ. We come as strangers, survived hostel food together and become unforgettable friends. Years later, we will laugh about these days and miss them more than we admit. I am forget the subjects I studied, but I'll never forget the madness we created. Hostel taught us two things: how to survive and how to find family in strangers. We complained about hostel life, but will miss it for the rest of our lives. One day we'll have jobs, families and responsibilities, but we will always be the idiots from room number 16. ರೂಮ್ ನಂಬರ್ 16. ನೆನ್ಪಿಟ್ಕೊಳ ಅಂತ ಇಲ್ಲೊಂದೈತೆ. You ate my snacks, borrowed my things, disturbed my sleep, but somehow became family. ಐಶು ಸ್ವಲ್ಪ ಆ ಕಡೆ ಜರ್ಗೆ ನೀನು ಹೆಂಗೋ ಆಡಳಿತ. ಮಾಡಿದ್ದೆ ಡಿಫ್ರೆಂಟ್ ಆಗಿ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಾನು ಫಿಕ್ಸ್ ಆಗಿದೆ ಎಕ್ಸ್ಪೆಕ್ಟ್ ಏನು ಮಾಡಬಾರ್ದು ಅಂತ. ನೀವು ಸೆಂಡ್ ಆಫ್ ಮಾಡ್ತಿದ್ರಂತ ಗೊತ್ತಾಗಿದ್ದೆ ಮೊನ್ನೆ ಹಂಗೂ ಹಿಂಗೂ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ದಾಗಿದ್ದ ಅಷ್ಟೇ. ಅಲ್ಲಿವರೆಗೂ ನಮ್ಗೆ ಐಡಿಯಾನೇ ಇರಲಿಲ್ಲ ಒಂಚೂರು. ಆದ್ರೆ ಇಷ್ಟು ಬೇಗ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಸ್ವಲ್ಪ ಇನ್ನೂ ಒಂದು ತಿಂಗಳಿಗೆ ಇಷ್ಟು ಬೇಗ ಓದ್ತಾ ಇದೀವಿ ಅನ್ನೋ ಥರ ಫೀಲ್ ಗೊತ್ತಾಯ್ತು ಇವಾಗ. ಅದೇ ಫೀಲಲ್ಲಿ ಒಂದು ತಿಂಗಳು ಪೂರ್ತಿ ಇರಲಿ ಅಂತ. ಈಗ ಜಾಸ್ತಿ ಪೂಜಾಕ್ಕೆ ಏನೂ ಗೊತ್ತಾಗ್ತಿಲ್ಲ. ಅವಳು ಹಂಗೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಎಮೋಷನಲ್ ಆಗ್ಬಿಟ್ಟಿದೆ ಪೂಜಕ್ಕ. ಅವರು ಏನೇನು ಮಾಡಿದ್ರು ಏನು ಅಂತ ಅದೇನು ಮ್ಯಾಟ್ರ್ ಆಗಲ್ಲ, ನಮಗೋಸ್ಕರ ಹಾಕಿರೋ ಎಫರ್ಟ್ಸ್ ಮ್ಯಾಟ್ರ್ ಆಗ್ತಾ ಇದೆ. ನನಗೆ ಹೆವಿ ಖುಷಿ ಆಯ್ತಿಲ್ಲ ಹೇಳೋಕ್ಕೆ. ಏನೋ ಹೇಳ್ಬೇಕು ಅನ್ಕೊಂಡೆ, ಆದರೆ